ಮುನೇಂದ್ರ ಶನಿವಾರ ಭಾನುವಾರ ಬಿಟ್ಟು ಮಿಕ್ಕಿದ ದಿವಸ ಎಲ್ಲ ಬೆಂಗಳೂರಿಗೆ ವಿಧಾನಸೌಧಕ್ಕೆ ಹೋಗ್ತಾನೆ. ಅದರಲ್ಲಿ ಮಂಗಳವಾರ ಬುಧವಾರ ಮಾತ್ರ ಪಾರ್ಟಿ ಆಫೀಸ್ಗೆ ಹೋಗ್ತಾನೆ. ಹಮ್ ಉಸ್ ಪರ್ ನಜರ್ ರखेंगे. ಪರವಾಗಿಲ್ಲ ರಫೀಕಣ್ಣ, ಇಷ್ಟು ಕಡಿಮೆ ಟೈಮಲ್ಲಿ ಇಷ್ಟೊಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬಿಟ್ಟಿದ್ಯಾ. ಬರೀ ಇಷ್ಟೇ ಅಲ್ಲ, ಪ್ರತಿದಿನ 9:30 ಸರಿಯಾಗಿ ಅವನ ಮನೆ ಬಿಡ್ತಾನೆ. ಅವನ ಗಾಡೀಲಿ ಅವನ ರೈಟ್ ಹ್ಯಾಂಡ್ ಭೈರವ ಕೂಡ ಜೊತೆಲಿ ಇರ್ತಾನೆ. 10 ಗಂಟೆಗೆ ಊರ ಜನಗಳ ಜೊತೆ ಎಲ್ಲ ಮೀಟಿಂಗ್ ಮಾಡ್ತಾನೆ. ಅಲ್ಲಿ ಅವನನ್ನು ಮುಗ್ಸೋಕ್ಕಾಗಲ್ಲ. ಹೋಗೋ ದಾರಿಲೆಲ್ಲ ಕಡೆ ಜನಗಳ ಗುಂಪಿದ್ದೇ ಇರುತ್ತೆ. ಅಲ್ಲಿ ಅವನನ್ನು ಮುಗ್ಸೋಕ್ಕಾಗಲ್ಲ. ಆಮೇಲೆ ಮುಖ್ಯವಾದ ವಿಚಾರ, ಎಲ್ಲ ಕಡೆ CC ಕ್ಯಾಮ್ರಾಗಳಿದ್ದೇ ಇರುತ್ತೆ. ಆಮೇಲೆ ಅವನು ಜನಗಳ ಕಷ್ಟ ಸುಖನೆಲ್ಲ ವಿಚಾರಿಸ್ತಾ ಇರ್ತಾನೆ. 10:30 ಕರೆಕ್ಟಾಗಿ ಆಂಜನೇಯನ ದೇವಸ್ಥಾನ ಮುಂದೆ ನಿಲ್ಸ್ಕೊಂಡು ಕಾರಣ ನಮಸ್ಕಾರ ಮಾಡಕ್ಕೆ ಬರ್ತಾನೆ. 10:40 ಸರಿಯಾಗಿ ನಾವು ಗುರ್ತು ಮಾಡಿರೋ ಜಾಗಕ್ಕೆ ಬಂದೇ ಬರ್ತಾನೆ. ಅಲ್ಲಿ ಅವನು ಸ್ಪಾಟ್ ಫಿಕ್ಸ್ ಮಾಡಬೇಕು. ನಮ್ಮ ಹತ್ರ ಇರೋ ಬಾಂಬನ್ನು ಅವನು ಬರೋ ಟೈಮಿಗೆ ಸರಿಯಾಗಿ ಫಿಕ್ಸ್ ಮಾಡಿ ಸ್ವಿಚ್ ಆನ್ ಮಾಡಿದ್ರೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಕಣ್ಣು ಮುಚ್ಚಿ ಕಣ್ ತೆಗೋಷ್ಟರಲ್ಲಿ ಮುನೇಂದ್ರ ಖಲಾಸ್. ಪರ್ಫೆಕ್ಟ್. ಈ ಪ್ಲಾನ್ ಎಲ್ಲ ಪರ್ಫೆಕ್ಟ್ ಆಗಿದೆ ರಫೀಕಣ್ಣ. ನೀವೊಂದು ಡೇಟ್ ಫಿಕ್ಸ್ ಮಾಡ್ಬಿಟ್ರೆ ನಮ್ ಕೆಲ್ಸ ಎಲ್ಲ ಮುಗ್ದಂಗೆ. ಖಂಡಿತ ಆದಷ್ಟು ಸುಲಭ ಅಲ್ಲ ಬೇಟಿ. ನಾವು ಪಕ್ಕಾ ಕಮ್ಯುನಿಕೇಷನಲ್ಲಿ ಇರಬೇಕು. ಇನ್ನು ಮುಂದೆ ನೀವು ಹೀಗೆಲ್ಲ ಓಡಾಡೋಂಗಿಲ್ಲ. ನಾವು ಫಿಕ್ಸ್ ಮಾಡಿರೋ ಜಾಗದಲ್ಲಿ ಸುತ್ತಲೂ CCTV ಕ್ಯಾಮ್ರಾಗಳಿದೆ. ಏಲೇ ಬೇಟಿ ಏಲೇ. ಇದೇನ್ ರಫೀಕ್ ಬಾಯ್? ಇನ್ಮೇಲೆ ನಾವು ಸ್ಪಾಟ್ ಹತ್ರ ಓಡಾಡಬೇಕಾದ್ರೆ ನೀನು ಹೋಗ್ಬೇಕಾರೆ ಬರ್ಬೇಕಾರೆ ಇದನ್ನ ಹಾಕ್ಕೊಂಡೇ ಬರಬೇಕು, ಹಾಕ್ಕೊಂಡೇ ಹೋಗ್ಬೇಕು. ಹಾಂ ಗೋಪಾಲ, ಇದು ನಿಂದಕ್ಕೆ. ನನಗೆ ಯಾಕೆ ರಫೀಕಣ್ಣ? ಬರ್ತಾ ಹೋಗ್ತಾ ನೀನು ಇದನ್ನು ಹಾಕ್ಕೊಂಡೇ ಬರ್ಬೇಕು, ಹಾಕ್ಕೊಂಡೇ ಹೋಗ್ಬೇಕು. ಆಮೇಲೆ ಪಂಚಲ್ಲಿ ಬರೋಂಗಿಲ್ಲ, ಪ್ಯಾಂಟ್ಗೆ ಹಾಕ್ಕೊಂಡು ಬಾ. ಭೂಮಿಯವ್ರೆ, ನಮ್ದಕ್ಕೆ ಯಾಕೋ ಟೆನ್ಷನ್ ಆಯ್ತಾ ಇದೆ. ಇದೆಲ್ಲ ನಮ್ ಸೇಫ್ಟಿಗೋಸ್ಕರ ಗೋಪಾಲ. ನಮ್ ಮೇಲೆ ಯಾರಿಗೂ ಅನುಮಾನ ಬರಬಾರ್ದು ಅಂತ ಈ ತರ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ರಫೀಕಣ್ಣ. ಹಾ ಟೀಕೆ ಬೇಟಿ, ನಾನು ಡೇ ಟು ಟೈಮ್ ಫಿಕ್ಸ್ ಮಾಡಿ ಹೇಳ್ತೀನಿ, ಆಯ್ತಾ? ನೀವು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಹಾ, ಅಲ್ಲಿವರೆಗೂ ನಮ್ಮೆಲ್ಲರ ಮೀಟಿಂಗು ಸೀಕ್ರೆಟ್ ಆಗಿರಬೇಕು. ಟೀಕೆ, ಹುಷಾರು, ಹೋಗ್ಬಿಟ್ಟು ಬನ್ನಿ. ನಿಮ್ದಕ್ಕೆ ಒಳ್ಳೇದಾಗ್ಲಿ. ಸರಿ ಅಣ್ಣ, ನಾವು ಹೋಗ್ಬಿಟ್ಟು ಬರ್ತೀವಿ. ಗೋಪಾಲ, ಹೋಗಿ ಬರ್ತೀವಿ ರಫೀಕಣ್ಣ. ನೀವು ಈ ಪ್ರಾಜೆಕ್ಟ್ನ ಒಪ್ಕೊಂಡ್ರೆ ಬರೀ ಕೋಟ್ಯಾಂತರ ರೂಪಾಯಿ ಹಣ ಮಾತ್ರ ಅಲ್ಲ, ನಿಮ್ಮ ಮಾವನವರ ಕಂಪ್ಲೀಟ್ ಆಸ್ತಿ ಕೂಡ ನಿಮಗೆ ಸಿಗುತ್ತೆ. ಬರೀ ಆಸ್ತಿ ಅಷ್ಟೇ ಅಲ್ಲ, ನಿಮ್ಮ ಅಳಿಯನೇ ಆ ಮನೆ ವಾರಸ್ತಾರ ಅಂತ ಹೇಳಿ ನಾವ್ ಆ ಮನೆ ಖಾಲಿ ಮಾಡ್ತೀವಿ. ರೀ ರೀ ಎಲ್ಲೆಲ್ಲಂತ ಹುಡ್ಕೋದ್ ನಿಮ್ಮನ್ನ? ಅಲ್ಲ, ಇತ್ಲಲ್ಲಿ ಬಂದು ಏನ್ ಮಾಡ್ತಾ ಇದ್ದೀರಾ ರೀ? ಏನಾಗಿದೆ ನಿಮ್ಗೆ ರೀ? ನಾನು ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ ರೀ. ನಾನು ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ಕೇಳಿಸ್ತಿಲ್ವಾ ನಿಮ್ಗೆ? ಯಾವಾಗ ಬಂದೆ? ಏನು ಅಷ್ಟೊಂದು ಆಳವಾಗಿ ಯೋಚನೆ ಮಾಡ್ತಾ ಇದ್ದೀರಲ್ಲ?
ಅಂಥದ್ದೇನೂ ಇಲ್ಲ ಬಿಡು. ರೀ ಈಗಷ್ಟೇ ಸುರಭಿ ಫೋನ್ ಮಾಡಿದ್ಲು. ಅಲ್ಲಿ ತುಂಬಾ ಚಳಿ ಇದೆ ಅಂತೆ ರೀ. ರೀ ನಾನು ಹೇಳಿದ್ಕಿಲ್ಲ ಅಂತ ಇದ್ದೀರಾ. ನಿಮ್ಗೆ ಜ್ಞಾನ ಇಲ್ಲೇ ಇದೆ ತಾನೇ? ಕೇಳಿಸ್ಕೊತಾ ಇದ್ದೀನಿ ಬಿಡೆ. ಈಗೇನು ಸುರ್ಬಿಗೆ ನಾವು ಫೋನ್ ಮಾಡ್ಬೇಕಲ್ವಾ? ಅವರು ಕ್ಷೇಮವಾಗಿ ಊರಿಗೆ ತಲುಪಿದ್ರಾ ಇಲ್ವಾ ಅನ್ನೋದನ್ನ ಕೇಳಬೇಕಲ್ವಾ? ಅಯ್ಯೋ ಸರಿ ಹೋಯ್ತು. ಇಷ್ಟೊತ್ತು ನಾನು ಹೇಳಿದ್ದು ನೀವು ಕೇಳಿಸ್ಕೊಂಡೇ ಇಲ್ವಾ? ಸುರಭಿ ಫೋನ್ ಮಾಡಿದ್ಲು. ಅವರು ಆಗ್ಲೇ ಸೇರಾಯ್ತಂತೆ ಊರು. ಏನಾಗಿದೆ ರೀ ನಿಮ್ಗೆ? ಯಾಕೊಂತರ ಇದ್ದೀರಾ? ನಾಗು, ಬಯಸಿದ್ ಬೇಕು ಅಂದಾಗ ತೋಚಿದ್ದನ್ನ ಮಾಡ್ಬಿಡ್ತೀವಿ ಕಣೆ. ಅದು ಪುಣ್ಯನೋ ಪಾಪ ಅನ್ನೋದನ್ನು ನೋಡೋದಿಲ್ಲ. ಪುಣ್ಯ ನಮ್ಮನ್ನ ಹ್ಯಾಕ್ ಕಾಯುತ್ತೋ, ಪಾಪನೂ ಹಾಗೆ ನಮ್ಮನ್ನ ಬೆನ್ನ ಹತ್ತಿ ಕಾಡುತ್ತೆ, ಕಿತ್ತು ತಿನ್ನುತ್ತೆ. ಅದಕ್ಕೆ ನಾವೇನೇ ಮಾಡಿದ್ರು ಒಳ್ಳೇದ್ ಮಾಡ್ಬೇಕು ಅಂತ ಹಿರಿಯರು ಹೇಳಿರೋದು. ರೀ ನಾನೇನೋ ಕೇಳಿದ್ರೆ ನೀವೇನೋ ಹೇಳ್ತಾ ಇದ್ದೀರಾ. ಏನೋ ನಾಗು, ಇತ್ತೀಚೆಗೆ ಮನೇಲಿ ನಡೀತಾ ಇರೋ ವಿಚಾರಗಳು ನನಗೆ ಸರಿ ಕಾಣ್ತಿಲ್ಲ ಕಣೆ. ಈ ಮನೆಯಲ್ಲಿ ಯಾವಾಗ ಏನ್ ಸರಿಯಾಗಿ ನಡೆದಿದೆ ಅಂತ ಈಗ ಹೊಸದಾಗಿ ಹೇಳ್ತಾ ಇದ್ದೀರಾ? ಈಗೇನೋ ಎಲ್ಲ ಒಂದ್ ಹಂತಕ್ಕೆ ಬರ್ತಾ ಇದೆ. ಅದಕ್ಕೆ ಖುಷಿ ಪಡೋದ್ ಬಿಟ್ಟು ಒಳ್ಳೆ ತತ್ವಜ್ಞಾನಿ ತರ ಏನೇನೋ ಹೇಳ್ತಾ ಇದ್ದೀರಲ್ರಿ. ಸರಿ ಅಮ್ಮ ನಾಗು, ಈಗ ಬಂದ ವಿಷಯ ಏನು? ನಮ್ಮ ಅಳಿಯ ಮಗಳು ಇಬ್ರು ಕ್ಷೇಮವಾಗಿ ಊರ್ ಸೇರಿದ್ರಂತೆ. ಬಹಳ ಸಂತೋಷ. ಪ್ರಯಾಣ ಎಲ್ಲ ತುಂಬಾ ಚೆನ್ನಾಗಾಯ್ತಂತೆ. ನೀವು ಸೆಲೆಕ್ಟ್ ಮಾಡಿರೋ ರೆಸಾರ್ಟು ತುಂಬಾ ಚೆನ್ನಾಗಿದೆ ಅಂತೆ. ಹೌದು ಕಣೆ, ಹೊಸದಾಗಿ ಮದುವೆ ಆಗಿರೋ ಜೋಡಿಗಳಿಗೆ ಹೇಳಿ ಮಾಡಿಸಿದಂತ ಜಾಗ ಅದು. ಸರಿ ಸರಿ, ಇನ್ನೂ ಎಷ್ಟೊತ್ತಿಲ್ಲೇ ಕೂತಿರ್ತೀರಾ ನೀವು? ಬನ್ನಿ ಊಟ ಮಾಡೋಣ. ಆಯ್ತು ಕಣೆ. ತಟ್ಟೆ ಹಾಕಿರ್ತೀನಿ ನಾನು, ಕಾಯಿಸ್ಬೇಡಿ, ಬೇಗ ಬಂದ್ಬಿಡಿ. ಪದ್ಮಿನಿ, ಕೂತ್ಕೋ ಕೂತ್ಕೋ. ಏನಮ್ಮ ಯಾವಾಗ್ಲೂ ಏನಾದ್ರೂ ಒಂದ್ ಕೆಲ್ಸ ಮಾಡ್ತಾನೆ ಇರ್ತೀಯ, ರೆಸ್ಟ್ ತಗೊಂಬಾರ್ದಾ? ರೆಸ್ಟ್ ಮಾಡಕ್ಕೆ ನಿದ್ದೆ ಬರ್ತಿಲ್ಲ ಅತ್ತೆ. ಹೋಗ್ಲಿ ಬಿಡು, ನಿನಗೇನೋ ಒಂದ್ ತಂದಿದ್ದೀನಿ, ಅದೇನು ಅಂತ ಗೆಸ್ ಮಾಡು ನೋಡೋಣ. ಹಣ್ಣು ತಂದಿದ್ದೀರಾ? ಖಂಡಿತ ಇಲ್ಲ. ಚಾಕ್ಲೇಟ್ಸ್ ಏನಾದ್ರೂ ತಂದಿದ್ದೀರಾ? ಛೇ, ನೀನೇನ್ ಚಿಕ್ಕ ಹುಡುಗಿನಾ ಚಾಕ್ಲೇಟ್ ಕೊಡೋದಕ್ಕೆ? ಓದೋದಕ್ಕೆ ಬುಕ್ಸ್ ಏನಾದ್ರೂ ತಂದಿದ್ದೀರಾ? ನಿನಗೆ ಈ ನಡುವೆ ಪುಸ್ತಕದ ಹುಚ್ಚು ಜಾಸ್ತಿ ಹಿಡಿದು ಬಿಟ್ಟಿದೆ. ಅದೆಲ್ಲ ಹೋಗ್ಲಿ ಬಿಡು, ನಾನೇ ಹೇಳ್ತೀನಿ. ನಿನಗೆ ಸಿಹಿ ತಿಂಡಿ ಅಂದ್ರೆ ತುಂಬಾ ಇಷ್ಟ ಅಂತ ನನಗೆ ಗೊತ್ತು. ನೀನು ಮೊನ್ನೆ ನಕುಲ್ ಹತ್ರ ಹೇಳ್ತಾ ಇದ್ದಲ್ಲ, ಅದನ್ನ ನಾನು ಕೇಳಿಸ್ಕೊಂಡೆ. ನೋಡು, ತಗೋ, ನಿನ್ಗೋಸ್ಕರ ಸ್ವೀಟ್ ತಂದಿದ್ದೀನಿ. ನನ್ನ ಸೊಸೆಗೆ ನಾನು ಕೊಡದೆ ಇರ್ತೀನಾ? ನೋಡು, ಈ ಲಾಡು ತರನೇ ಗುಂಡ್ ಗುಂಡಾಗಿ ಮಗು ಆಗ್ಲಿ. ಕೊಡು, ನಾನೇ ತಿನ್ನಿಸ್ತೀನಿ.